ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಸೊ ನಾಳೆ ನಡೀತಕ್ಕಂತಹ 23/3/2026 ನಡೀತಕ್ಕಂತಹ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳ ಸರಣಿಯನ್ನು ನಾವು ಇಂದಿನ ದಿನ ತೆಗೆದುಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಅತ್ಯಂತ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಸೊ ಒಂದ್ಸಲ ಇದನ್ನ ಸಂಪೂರ್ಣವಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಇನ್ನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಅಲ್ಲಿ ನಿಮಗೆ ನಮ್ಮ ಚಾನಲ್ನಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಮತ್ತು 5 ಅಂಕಗಳ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಅಂದರೆ 4 ಮಾದರಿ ಪತ್ರಿಕೆಗಳು ಹಾಗೂ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೆಗಳನ್ನು ನಾವು ವಿಡಿಯೋದಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಸೊ ಅದನ್ನು ನೋಡಿ ಅಂತ ಹೇಳ್ತಾ, ಬನ್ನಿ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ವಿಜ್ಞಾನ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ತದೆ, ಅತ್ಯಂತ ಪ್ರಮುಖ ಪ್ರಶ್ನೆಗಳ ಸರಣಿ ಆಗಿರ್ತದೆ. ಸೊ ಮೊದಲೇ ಪ್ರಶ್ನೆ ನೋಡ್ತಾ ಹೋಗೋಣ. ಹಲ್ಲಿನ ಸವೆತ ಎಂದರೇನು? ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ 2 ಅಂಕದ ಪ್ರಶ್ನೆ ಇದಾಗಿರ್ತದೆ. ಸೊ ನೋಡಿ, ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಉಂಟಾಗ್ತದೆ. ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಉಂಟಾಗ್ತದೆ. ಹಾಗಾದರೆ ಈ ಒಂದು ಹಲ್ಲಿನ ಸವೆತವನ್ನು ತಡೆಗಟ್ಟುವ ಕ್ರಮಗಳು ಯಾವಪ್ಪ ಅಂದರೆ, ಪ್ರತ್ಯಾಮ್ಲವಾದ ಟೂತ್ಪೇಸ್ಟನ್ನು ಬಳಸಬೇಕಾಗ್ತದೆ. ಪ್ರತ್ಯಾಮ್ಲೀಯವಾದಂತಹ ಟೂತ್ಪೇಸ್ಟನ್ನು ನಾವೇನು ಮಾಡಬೇಕು? ಬಳಸಬೇಕಾಗ್ತದೆ. ಇನ್ನು 2ನೇ ಅಂಶ ನೋಡಿ, ಆಹಾರ ಸೇವಿಸಿದ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸಬೇಕು. ಆಹಾರವನ್ನು ಸೇವಿಸಿದ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸೋದ್ರಿಂದ ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆಗಲ್ಲ. ಓಕೆನಾ? ಇನ್ನು 2ನೇದಾಗಿ ನೆಕ್ಸ್ಟ್ ನೋಡಿ, ಚಲುವೆ ಪುಡಿ ಅಂತ ಇದೆ. ಚಲುವೆ ಪುಡಿಯ ರಾಸಾಯನಿಕ ಹೆಸರು, ಚಲುವೆ ಪುಡಿಯನ್ನು ವಿವರಿಸಿ ಅಂತ ಕೇಳ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಣುಸೂತ್ರ ಏನಪ್ಪ ಅಂದರೆ CaOCl2 ಅಂತ ಇದರ ಒಂದು ಅಣುಸೂತ್ರ ಆಗಿರ್ತದೆ. ಹಾಗಾದರೆ ಇದನ್ನು ಚಲುವೆ ಪುಡಿಯನ್ನು ಎಲ್ಲೆಲ್ಲಿ ಬಳಸ್ತಾರ ನೋಡಿರಿ. ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬೆಳಕು ನೀಡಲು ಬಳಸ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬೆಳಕು ನೀಡಲು, ಹಾಗೆಯೇ ಲಾಂಡ್ರಿಯಲ್ಲಿ ಒಗೆದ ಬಟ್ಟೆಗಳಿಗೆ ಬೆಳಕು ನೀಡಲು ಬಳಸ್ತಾರೆ. ಅಷ್ಟೇ ಅಲ್ಲದೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಹಾಗೆಯೇ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಚಲುವೆ ಪುಡಿಯನ್ನು ಬಳಸ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಇನ್ನು ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಅಡುಗೆ ಸೋಡಾವನ್ನು ಕೂಡ ಕೊಟ್ಟಿದ್ದಾನೆ. ಅಡುಗೆ ಸೋಡಾವನ್ನು ವಿವರಣೆ ಕೇಳಿದ್ದಾನೆ ನೋಡ್ರಿ, ಅದನ್ನ ನೋಡ್ತಾ ಹೋಗೋಣ. ಅಡುಗೆ ಸೋಡಾ, ಸೊ ಇದರ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹಾಗಾದರೆ ಈ ಒಂದು ಅಡುಗೆ ಸೋಡಾದ ಅಣುಸೂತ್ರ ಏನಪ್ಪ ಅಂದರೆ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ. ಹಾಗಾದರೆ ಉಪಯೋಗಗಳೇನಪ್ಪ? ಈ ಅಡುಗೆ ಸೋಡಾವನ್ನು ನಾವು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ, ಬೇಕರಿಗಳಲ್ಲಿ. ಓಕೆನಾ? ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುವರು. ಇನ್ನು 2ನೇದಾಗಿ ಆಮ್ಲಶಾಮಕವಾಗಿ ಬಳಸುತ್ತಾರೆ. ನಮಗೆ ಗ್ಯಾಸ್ಟ್ರಿಕ್ ಆದಾಗ ನಾವೇನು ಮಾಡ್ತೀವಿ? ಸೋಡಾ ಕುಡಿತೀವಲ್ಲ, ಹಾಗೆ ಆಮ್ಲಶಾಮಕವಾಗಿ ಬಳಸ್ತಾರೆ. ಆಮ್ಲಶಾಮಕ ಅಂದ್ರೆ ಏನಪ್ಪ? ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲವನ್ನು ಕಡಿತಗೊಳಿಸುವ ಅಂದರೆ ತಟಸ್ಥಗೊಳಿಸುವ ಪ್ರತ್ಯಾಮ್ಲಗಳಿಗೆ ನಾವು ಆಮ್ಲಶಾಮಕ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವರು. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸ್ತಾರೆ. ಹಾಗೆ ಗರಿಗರಿಯಾದ ಬಜ್ಜಿ ಬೋಂಡಾ ತಯಾರಿಕೆಯಲ್ಲಿಯೂ ಕೂಡ ಈ ಒಂದು ಅಡುಗೆ ಸೋಡಾವನ್ನು ನಾವು ಬಳಸ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಾಷಿಂಗ್ ಸೋಡಾ ಅಂತ ಇದೆ, ಹೌದಾ? ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟ್ ಆಗಿರ್ತದೆ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಹಾಗಾದರೆ ಇದರ ಅಣುಸೂತ್ರ ಏನು? Na2CO3.10H2O. ಅಣುಸೂತ್ರ Na2CO3.10H2O ಆಗಿರ್ತದೆ. ಇನ್ನು ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸುವರು. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡಲು ಉಪಯೋಗಿಸ್ತಾರೆ. ಈ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂದರೆ 1 ಅಂಕಕ್ಕೆ ಕೇಳ್ತಾನೆ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆಗೊಳಿಸಲು ಬಳಸುವಂತಹ ಲವಣ ಯಾವುದು ಅಂತ ಕೇಳ್ತಾನೆ. ಯಾವುದಪ್ಪ ಅಂದರೆ ವಾಷಿಂಗ್ ಸೋಡಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಇದೆ. ಓಕೆನಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರೇನಪ್ಪ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು. ಹಾಗಾದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ ಏನು? CaSO4.12H2O. CaSO4.12H2O. ಇನ್ನು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಎಲ್ಲೆಲ್ಲಿರ್ತದೆ?
ಆಟಿಕೆಗಳ ತಯಾರಿಕೆಯಲ್ಲಿ ಆಟ ಸಾಮಾನು ಇರ್ತಾವಲ್ಲ ಸಣ್ಣ ಮಕ್ಕಳು ಅಲ್ಲಿ ಬಳಸ್ತಾರೆ, ಅದನ್ನ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಮುರಿದ ಮೂಳೆಗಳಿಗೆ ಆಧಾರ ಒದಗಿಸಲು ಬಳಸುತ್ತಾರೆ. ಅಂದರೆ ಬೆಳ್ಳನ್ನು ಒಂದು ಕಾಂಕ್ರೀಟ್ ಥರ ಹಾಕ್ತಾರಲ್ಲ ನಿಮ್ಮ ಕೈ ಮುರಿದಾಗ ಅಥವಾ ಕಾಲು ಮುರಿದಾಗ ಅದು. ಇನ್ನು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲದೆ ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸ್ತಾರೆ. ಹಾಗೆ ಮೂರ್ತಿಗಳ ತಯಾರಿಕೆ, ಗಣಪನ ಮಾಡ್ತಾರೆ POP ಅಂತ, ಅದೇ ಮೂರ್ತಿಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ POPಯನ್ನು ಬಳಸ್ತಾರೆ. ಓಕೆನಾ, ಇಂಪಾರ್ಟೆಂಟ್ ಆಗಿರ್ತದೆ, ಇದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತದೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳ ಉಪಯೋಗಗಳನ್ನು ತಿಳಿಸಿ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳ ಉಪಯೋಗಗಳನ್ನು ಹೇಳಿದಾನೆ. ಉತ್ಪನ್ನಗಳು ಯಾವಪ್ಪ ಅಂದ್ರೆ ಅವು ಕ್ಲೋರಿನ್ ಅನ್ನೋದೊಂದು, ಹೈಡ್ರೋಜನ್ ಒಂದು, ಇನ್ನೊಂದು NaOH ಆಗಿರ್ತದೆ. 3 ಉತ್ಪನ್ನಗಳು ಅದಾವೆ. ಹೌದಾ, ಅವುಗಳ ಉಪಯೋಗಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಲೋರಿನ್ನ ಉಪಯೋಗ ಎಲ್ಲೆಲ್ಲಪ್ಪ? ನೀರಿನ ಶುದ್ಧೀಕರಣ ಮಾಡ್ತದೆ, ಫಿಲ್ಟರ್ ನೀರು. ಹೌದಾ, ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಈಜುಕೊಳದ ನೀರು ಗಲೀಜಾಗಿರ್ತವೆ, ಅದನ್ನು ಪದೇ ಪದೇ ಕ್ಲೀನ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ, ಕ್ಲೋರಿನನ್ನು ಸೇರಿಸ್ಬಿಡ್ತಾರೆ, ಕ್ಲೀನ್ ಆಗಿಬಿಡ್ತದೆ. ಇನ್ನು PVC ಪೈಪ್ಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಹಾಗೆ CFC ಕ್ಲೋರೋಫ್ಲೋರೋ ಕಾರ್ಬನ್ಗಳಲ್ಲೂ ಕೂಡ ಕ್ಲೋರಿನನ್ನು ಬಳಸ್ತಾರೆ. ಇನ್ನು ಸಂಕುನಾಶಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ ಮತ್ತು ಕೀಟನಾಶಕವಾಗಿ ಕೂಡ ಈ ಒಂದು ಕ್ಲೋರಿನನ್ನು ಬಳಸುತ್ತೇವೆ. ಇನ್ನು ಹೈಡ್ರೋಜನನ್ನು ನೋಡಿ ಇಂಧನವಾಗಿ ಬಳಸ್ತಾರೆ. ಕೃತಕ ಬೆಣ್ಣೆ ತಯಾರಿಸಲು ಹೈಡ್ರೋಜನನ್ನು ಬಳಸ್ತಾರೆ. ರಸಗೊಬ್ಬರಗಳಿಗೆ ಅಮೋನಿಯಾ ರೂಪದಲ್ಲಿ ಕೂಡ ಹೈಡ್ರೋಜನನ್ನು ಬಳಸ್ತಾರೆ. ಇನ್ನು ಮುಂದಿನದಾಗಿ NaOH ಅನ್ನೋದೊಂದು ಉತ್ಪನ್ನ ಇದೆ, ಇದು ಇಂಪಾರ್ಟೆಂಟ್ ಆಗಿರ್ತದೆ. NaOH ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಈ ಒಂದು NaOH ಅನ್ನು ಬಳಸ್ತಾರೆ. ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ NaOH ಅನ್ನು ಬಳಸ್ತಾರೆ. ಕಾಗದ ತಯಾರಿಕೆ ಹಾಗೂ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಕೂಡ NaOH ಅನ್ನು ಬಳಸುತ್ತೇವೆ. ಇದು ಏನಪ್ಪ ಅಂದರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳ ಉಪಯೋಗಗಳು ಆಯಿತು. ಇನ್ನು ಮುಂದಿನದಾಗಿ ಇಮ್ಮಡಿ ಪರಿಚಲನೆ ಎಂದರೇನು ಅಂತ ಕೇಳಿದೆ. ಓಕೆನಾ, ಇಮ್ಮಡಿ ಪರಿಚಲನೆ ಅದು ನೋಡ್ತಾ ಹೋಗೋಣ. ಸೊ ಏನಪ್ಪ ಇಮ್ಮಡಿ ಪರಿಚಲನೆ? ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಹೃದಯವನ್ನು 2 ಬಾರಿ ಹಾದು ಹೋಗುವ ಪ್ರಕ್ರಿಯೆಗೆ ಇಮ್ಮಡಿ ಪರಿಚಲನೆ ಎನ್ನುವರು. ಅಂದರೆ ಹೃದಯವನ್ನು ಒಂದು ಆಕ್ಸಿಜನ್ ಸಹಿತ ರಕ್ತ, ಇನ್ನೊಂದು ಆಕ್ಸಿಜನ್ ರಹಿತ ರಕ್ತ ಎಂದು 2 ಭಾಗದಲ್ಲಿ 2 ಸಾರಿ ಏನಾಗಿ ಮಾಡ್ತದಪ್ಪ ಅಂದರೆ ಹೃದಯವನ್ನು ಹಾದು ಹೋಗ್ತದೆ. ಹಾಗಾಗಿ ನಾವೇನಂತ ಕರಿತೀವಿ, ಅದಕ್ಕೆ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇನ್ನು ಮುಂದಿನದಾಗಿ ನೋಡ್ತಾ ಹೋಗಿ. ಓಕೆ, ಸೊ ದ್ಯುತಿಸಂಶ್ಲೇಷಣೆಯ ಘಟನೆಗಳನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗ್ತದೆ. ಮೊದಲಿಗೆ ಏನಪ್ಪ, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರ್ತದೆ. ತದನಂತರ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಇನ್ನು ಮೂರನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಇವು 3 ಘಟನೆಗಳಾಗಿರ್ತವೆ. ಹಾಗಾದರೆ ಈ 3 ಘಟನೆಗಳಿಂದ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ಸಮೀಕರಣ ಏನು ಹೇಳ್ತದಪ್ಪ ನೋಡ್ರಿ. ಕಾರ್ಬನ್ ಡೈಆಕ್ಸೈಡ್ ಇದೆ, 6CO2 + 12H2O. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಪತ್ರ ಹರಿತು ಮತ್ತು ಸೂರ್ಯನ ಬೆಳಕನ್ನು ಹೀರಿಕೊಂಡು ಅದರ ಮಧ್ಯಂತರದಲ್ಲಿ C6H12O6. ಹೌದಾ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ವಿಭಜನೆ ಆಗ್ತದೆ. ಇಲ್ಲಿ ನೀರು ಐತಲ್ಲ, ಈ ನೀರು ನೋಡ್ರಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬಿಡುಗಡೆ ಆಗ್ತದೆ. ಆಕ್ಸಿಜನ್ ಆಗಿ ಬಿಡುಗಡೆ ಆಗಿದೆ ಮತ್ತು ನೀರಾಗಿ ಬಿಡುಗಡೆ ಆಗಿದೆ. ಓಕೆನಾ, ಸೊ ಇದು ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಘಟನೆಗಳು ಆಗಿರ್ತದೆ. ಇನ್ನು ಮುಂದಿನದಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸ. ವೆರಿ ಇಂಪಾರ್ಟೆಂಟ್. ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಇದು ಅಪಧಮನಿ ಅನ್ನೋದು ಆಕ್ಸಿಜನ್ ಸಹಿತ ರಕ್ತವನ್ನು ಸಾಗಿಸ್ತದೆ. ಅಪಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಅಂಗಾಂಗಗಳಿಗೆ ಸಾಗಿಸಿದರೆ, ಅಭಿಧಮನಿ ಆಕ್ಸಿಜನ್ ರಹಿತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ತರುತ್ತದೆ. ಅಪಧಮನಿ ದಪ್ಪದಾದ ಭಿತ್ತಿಯನ್ನು ಹೊಂದಿದರೆ ಅಭಿಧಮನಿ ದಪ್ಪದಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಮೂರನೇ ಅಂಶ ನೋಡಿ. ಅಪಧಮನಿ ಕವಾಟಗಳನ್ನು ಹೊಂದಿರುವುದಿಲ್ಲ, ಆದರೆ ಅಭಿಧಮನಿ ಏನು ಮಾಡ್ತದಪ್ಪ ಅಂದರೆ ಕವಾಟಗಳನ್ನು ಹೊಂದಿರ್ತದೆ. ಓಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. 1 ಅಂಕದ ಕೇಳ್ತಕ್ಕಂಥ ಪ್ರಶ್ನೆಗಳಿವೆರಡು. ಏನೇನಪ್ಪ? 10ನೇ ಪ್ರಶ್ನೆ ನೋಡಿ. ಪರಾವರ್ತಿತ ಕ್ರಿಯೆ ಎಂದರೇನು? ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಹಠಾತ್ ಪ್ರತಿಕ್ರಿಯೆ ಉಂಟಾಗುವುದನ್ನು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಇನ್ನು ಪರಾವರ್ತಿತ ಚಾಪ ಅಂದರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಾವೇಗಗಳು ಹಾದು ಹೋಗುವ ಮಾರ್ಗವೇ ಪರಾವರ್ತಿತ ಚಾಪ ಅಂತ ನಾವು ಹೇಳ್ಬೋದು. ಓಕೆನಾ. 12ನೇ ಪ್ರಶ್ನೆ ನೋಡಿ.
ಕ್ಸೈಲಮ್ ಮತ್ತು ಫ್ಲೋಯಮ್ಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಇದು ಕ್ಸೈಲಮು ಬೇರಿನ ಮೂಲಕ ಹೀರಿಕೊಂಡ ನೀರನ್ನು ಸಸ್ಯದ ಭಾಗಗಳಿಗೆ ಏನು ಮಾಡ್ತದೆ ಅಂತಪ್ಪ ಸಾಗಿಸ್ತದೆ. ಕ್ಸೈಲಮ್ ಅನ್ನೋದು ಜಲವಾಹಕ ಅಂಗಾಂಶವಾಗಿರ್ತದೆ, ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ಫ್ಲೋಯಮ್ ಏನು ಮಾಡ್ತದಪ್ಪ, ಆಹಾರವನ್ನು ಅಂದರೆ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನು ಸಸ್ಯದ ಭಾಗಗಳಿಗೆ ಏನು ಮಾಡ್ತದೆ ಸಾಗಿಸ್ತದೆ. ಇದು ಆಹಾರ ಸಾಗಿಸುವ ಅಂಗಾಂಶ. ಇನ್ನು ಕ್ಸೈಲಮು ಕೇವಲ ಮೇಲ್ಮುಖವಾಗಿ ಮಾತ್ರ ನೀರನ್ನು ಏನು ಮಾಡುತ್ತೆ ರವಾನಿಸಿದ್ರೆ, ಫ್ಲೋಯಮ್ ಏನು ಮಾಡ್ತದಪ್ಪ ಅಂದ್ರೆ ಮೇಲ್ಮುಖ ಮತ್ತು ಕೆಳಮುಖವಾಗಿ ಏನು ಮಾಡುತ್ತೆ ಆಹಾರವನ್ನು ರವಾನಿಸ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು ಮುಂದಿನದಾಗಿ ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದಾನೆ, ಅಥವಾ 4 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಸಸ್ಯಗಳು ಏನು ಮಾಡ್ತಪ್ಪ ಅಂದರೆ ಅಂಟು ಮತ್ತು ರಾಳಗಳ ರೂಪದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕ್ತವೆ. ಇನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತವೆ. ಎಲೆಗಳಲ್ಲಿ ತ್ಯಾಜ್ಯ ವಸ್ತುಗಳು ಸಂಗ್ರಹವಾಗಿ ಉದುರಿ ಹೋಗ್ತವೆ. ಹಾಗೆ ಸುತ್ತಲಿನ ಮಣ್ಣಿನಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸುತ್ತವೆ ಅಂತ ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳ ಕಾರ್ಯಗಳು ಇದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳು. ಓಕೆ, ಹಾಗಾದರೆ ಸಸ್ಯ ಹಾರ್ಮೋನ್ಗಳು ಯಾವುವು? ಆಕ್ಸಿನ್, ಇದು ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಮತ್ತು ದ್ವಿತೀಯ ಅನುವರ್ತನೆಗೆ ಕೂಡ ಸಹಕಾರಿಯಾಗಿದೆ. ಏನಾಗ್ತದೆ? ದ್ವಿತೀಯ ಅನುವರ್ತನೆ, ಹೌದಾ? ಅಷ್ಟೇ ಅಲ್ಲದೆ ಸಸ್ಯದ ಬೆಳವಣಿಗೆಗೆ ಆಕ್ಸಿನ್ ಅನ್ನೋ ಹಾರ್ಮೋನು ಸಹಾಯಕವಾಗ್ತದೆ. ಇನ್ನು ಎರಡನೇದು ಜಿಬ್ಬರ್ಲಿನ್, ಇದು ಕಾಂಡದ ಬೆಳವಣಿಗೆಗೆ ಸಹಕಾರಿ. ಜಿಬ್ಬರ್ಲಿನ್ ಅನ್ನೋದು ಕಾಂಡದ ಬೆಳವಣಿಗೆಗೆ ಸಹಕಾರಿ ಆಗ್ತದೆ. ಮೂರನೇದಾಗಿ ಸೈಟೋಕೈನಿನ್, ಇದು ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಗೆ ಸಹಕಾರಿ ಆಗ್ತದೆ. ಇನ್ನು 4ನೇ ಹಾರ್ಮೋನು ಅಬ್ಸಿಸಿಕ್ ಆಮ್ಲ ಆಗಿರ್ತದೆ. ಇದು ಸಸ್ಯದ ಬೆಳವಣಿಗೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಕುಂಠಿತಗೊಳಿಸ್ತದೆ. ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಅಬ್ಸಿಸಿಕ್ ಆಮ್ಲ ಮಾಡ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಮಾನವನ ಅಥವಾ ಪ್ರಾಣಿ ಹಾರ್ಮೋನ್ಗಳು ಅಂತ ಇದ್ದಾವೆ. ಸೊ ಇದು ಬೆಳವಣಿಗೆ ಹಾರ್ಮೋನ್ ಅಂತ ಇದೆ. ಬೆಳವಣಿಗೆ ಹಾರ್ಮೋನನ್ನು ಪಿಟ್ಯುಟರಿ ಗ್ರಂಥಿ ಏನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಇದರ ಕೆಲಸ ಏನಪ್ಪ? ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದನೆ ಮಾಡೋದೇ ಈ ಬೆಳವಣಿಗೆ ಹಾರ್ಮೋನನ್ನು ಕಾರ್ಯವಾಗಿರ್ತದೆ. ಹಾಗಾದರೆ ಈ ಒಂದು ಪಿಟ್ಯುಟರಿ ಹಾರ್ಮೋನಿಂದ ಬಿಡುಗಡೆ ಆಗ್ತಕ್ಕಂಥ ಬೆಳವಣಿಗೆ ಹಾರ್ಮೋನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಅಲ್ಲಿ ಮನುಷ್ಯನಲ್ಲಿ ಕುಬ್ಜತೆ ಉಂಟಾಗುತ್ತದೆ. ಓಕೆ, ಮತ್ತು ಬೆಳವಣಿಗೆ ಹಾರ್ಮೋನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಅಲ್ಲಿ ದೈತ್ಯತೆ ಅನ್ನೋ ಒಂದು ರೋಗ ಉಂಟಾಗ್ತದೆ ಮನುಷ್ಯನಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಥೈರಾಕ್ಸಿನ್ ಹಾರ್ಮೋನ್ ಇದೆ. ಈ ಥೈರಾಕ್ಸಿನ್ ಹಾರ್ಮೋನನ್ನು ಥೈರಾಯ್ಡ್ ಗ್ರಂಥಿ ಏನು ಮಾಡ್ತದಪ್ಪ? ಬಿಡುಗಡೆ ಮಾಡ್ತದೆ. ಇದಕ್ಕೆ ಸಹಾಯಕವಾಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗ್ಬೇಕಂದ್ರೆ ಆ ಥೈರಾಯ್ಡ್ ಗ್ರಂಥಿ ಏನು ಅವಶ್ಯಕತೆ ಐತೆ ಅಂದ್ರೆ ಅಯೋಡಿನ್ ಎಂಬ ಅಂಶ ಅವಶ್ಯಕತೆ ಐತೆ. ಓಕೆನಾ? ಆ ಥೈರಾಕ್ಸಿನ್ ಬಿಡುಗಡೆ ಆಗಲಿಕ್ಕೆ ಅಯೋಡಿನ್ ಏನು ಬೇಕಲ್ಲ, ಅಯೋಡಿನ್ ಪ್ರಮಾಣ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಸಿಕ್ತಂದರೆ ಆಟೋಮೆಟಿಕ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಆವಾಗ ನಮ್ಗೆ ಸರಳ ಗೈಟರ್ ಎಂಬ ರೋಗ ಬರ್ತದೆ. ಓಕೆ, ಸೊ ಈ ಥೈರಾಕ್ಸಿನ್ ಹಾರ್ಮೋನ್ ಕಾರ್ಯ ಏನಪ್ಪ ಅಂದ್ರೆ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡೋದೇ ಥೈರಾಕ್ಸಿನ್ ಹಾರ್ಮೋನು ಅಂತ ಕರಿತೀವಿ. ಹಾಗಾಗಿ ಈ ಥೈರಾಕ್ಸಿನ್ ಹಾರ್ಮೋನನ್ನು ನಾವು ವ್ಯಕ್ತಿತ್ವ ನಿರ್ಮಾಣದ ಹಾರ್ಮೋನ್ ಅಂತ ಕರಿತೀವಿ. ಇನ್ನು ಮುಂದಿನದಾಗಿ ಇನ್ಸುಲಿನ್ ಹಾರ್ಮೋನ್ ಐತಿ. ಈ ಇನ್ಸುಲಿನ್ ಹಾರ್ಮೋನನ್ನು ಕಾರ್ಯ ಏನಪ್ಪ ಅಂದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡೋದು. ಇನ್ಸುಲಿನ್ ಹಾರ್ಮೋನ್ ಕಾರ್ಯ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡೋದು. ಈ ಇನ್ಸುಲಿನ್ ಹಾರ್ಮೋನ್ನ ಮೆದೋಜೀರಕ ಗ್ರಂಥಿಯಲ್ಲಿರುವ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಏನು ಮಾಡ್ತಪ್ಪ ಅಂದರೆ ಬಿಡುಗಡೆ ಮಾಡ್ತದೆ. ಓಕೆನಾ? ಇದು ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 15ನೇ ಪ್ರಶ್ನೆ, ಋತುಚಕ್ರ ಹೇಗೆ ಉಂಟಾಗುತ್ತದೆ? ಇದು 5 ಅಂಕದ ಪ್ರಶ್ನೆಯಲ್ಲಿ ABC ಅಂತ 3 ಪ್ರಶ್ನೆಯ ರೂಪದಲ್ಲಿ ಕೊಡ್ತಾನೆ. ಸೊ ನೋಡಿ, ಅಂಡವು ಫಲಿತಗೊಳ್ಳದಿದ್ದರೆ 1 ದಿನದವರೆಗೆ ಮಾತ್ರ ಬದುಕಿರುತ್ತದೆ. ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ದಪ್ಪ ಸ್ಪಂಜಿನಂತಾಗಿರುವ ಗರ್ಭಕೋಶದ ಒಳಸ್ತರಿಯ ಅಗತ್ಯ ಇರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ಏನು ಮಾಡ್ತದಪ್ಪ? ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನೇ ಋತುಚಕ್ರ ಎಂದು ಕರಿತೀವಿ. ಇನ್ನು ಮುಂದಿನದಾಗಿ ನೋಡ್ತಗೋಣ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವಿನ ವ್ಯತ್ಯಾಸ. ಓಕೆ, ಇದು ಕೂಡ 5 ಅಂಕದ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಹೌದಾ? ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು. ನೋಡ್ರಿ, ಪರಾಗರೇಣುಗಳು ಏನದಾವಲ್ಲ, ಒಂದೇ ಹೂವಿನಲ್ಲಿ ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡ್ರೆ ಮಾತ್ರ ಅದನ್ನು ನಾವೆಂತ ಕರಿತೀವಿ? ಸ್ವಕೀಯ ಪರಾಗಸ್ಪರ್ಶ ಎನ್ನುತ್ತೇವೆ. ಇನ್ನು ಪರಕೀಯ ಪರಾಗಸ್ಪರ್ಶದಲ್ಲಿ ಪರಾಗರೇಣುಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ.
ಇನ್ನು ಸ್ವಕೀಯ ಪರಾಗಸ್ಪರ್ಶವು ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ನಡೀತದೆ. ಯಾಕಪ್ಪ ಅಂದರೆ ಎರಡೂ ಲಿಂಗಗಳು ಇರಬೇಕಲ್ಲಿ, ಹಾಗಾಗಿ ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಸ್ವಕೀಯ ಪರಾಗಸ್ಪರ್ಶ ನಡೀತದೆ. ಇನ್ನು ಪರಕೀಯ ಪರಾಗಸ್ಪರ್ಶ ಏಕಲಿಂಗಿ ಹೂಗಳಲ್ಲಿ ನಡೀತದೆ, ದ್ವಿಲಿಂಗಿ ಹೂಗಳಲ್ಲಿ ಕೂಡ ನಡೀತದೆ. ಇನ್ನು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸಾಮ್ಯತೆ ಹೆಚ್ಚಾಗಿರ್ತದೆ, ಅಂದರೆ ಒಂದೇ ರೀತಿಯಾದಂತಹ ಮರಿಜೀವಕೋಶಗಳು ಬೆಳಿತಾವೆ. ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆ ಏನಾಗಿರ್ತದಪ್ಪ ಅಂದರೆ ಹೆಚ್ಚಿರ್ತದೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮಗಳ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ತಾ ನೋಡ್ರಿ, ಮಾಧ್ಯಮದ ಅವಶ್ಯಕತೆ ಇರೋದಿಲ್ಲ, ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅವಶ್ಯಕತೆ ಇರ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ವೃಷಣಗಳು ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಗಳ ಕಾರ್ಯವನ್ನು ತಿಳಿಸಿ ಅಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ವೃಷಣಗಳು ನೋಡ್ರಿ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ. ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ ಮತ್ತು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಹಾಗೆ ಈ ವೃಷಣಗಳು ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇರುತ್ತವೆ ಏಕೆ ಅಂತ ಕಾರಣ ಕೊಡಿ ಪ್ರಶ್ನೆಯಲ್ಲಿ ಕೇಳ್ತಾನೆ. ಸೊ ಯಾಕಪ್ಪ ಅಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರೋದ್ರಿಂದ ವೃಷಣಗಳು ದೇಹದ ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇರುತ್ತವೆ ಅಂತ ಬರೀರಿ. ಓಕೆನಾ, 1 ಮಾರ್ಕ್ಸ್ ಕೊಡ್ತಾನೆ. ಇನ್ನು ಮುಂದಿನದಾಗಿ ನೋಡಿ, ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಗಳ ಕಾರ್ಯವನ್ನು ಕೇಳ್ತಾನೆ. ಇವುಗಳು ಏನು ಮಾಡ್ತಪ್ಪ ಅಂದರೆ ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತವೆ. ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅಷ್ಟೇ ಅಲ್ಲದೆ ತಮ್ಮ ಸ್ರವಿಕೆಗಳನ್ನು ಸ್ರವಿಸಿ ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಗರ್ಭ ನಿರೋಧಕ ವಿಧಾನಗಳನ್ನು ತಿಳಿಸಿ ಅಂತ ಇದೆ. ಸೊ ಗರ್ಭ ನಿರೋಧಕ ವಿಧಾನಗಳು ಯಾವ್ಯಾವಪ್ಪ ಅಂದರೆ ಪುರುಷರಿಗೆ ಕಾಂಡೋಮ್ ಬಳಸೋದಾಗಿರ್ಬೋದು, ಮಹಿಳೆಯರಿಗೆ ಕಾಂಡೋಮ್ ಬಳಸಬೇಕು, ಕಾಪರ್ ಟೀ ಮಹಿಳೆಯರಿಗೆ ಕಾಪರ್ ಟೀ ಬಳಕೆ ಮಾಡೋದಾಗಿರ್ಬೋದು, ಮಾತ್ರೆಗಳು ಓರಲ್ ಆಗಿ ಮಾತ್ರೆಗಳ ಸೇವನೆ ಹಾರ್ಮೋನ್ನ ವೈಪರೀತ್ಯವನ್ನು ಮಾಡಲಿಕ್ಕೆ, ಹಾಗೆ ಪುರುಷರಿಗೆ ವ್ಯಾಸೆಕ್ಟಮಿ ಎಂಬ ಶಸ್ತ್ರಚಿಕಿತ್ಸೆ, ಮಹಿಳೆಯರಲ್ಲಿ ಟ್ಯೂಬೆಕ್ಟಮಿ ಎಂಬ ಶಸ್ತ್ರಚಿಕಿತ್ಸೆ. ಸೊ ಇಷ್ಟು ಏನಾಗಿರ್ತಪ್ಪ ಅಂದರೆ ಗರ್ಭ ನಿರೋಧಕ ವಿಧಾನಗಳು ಆಗಿರುತ್ತವೆ. ಇನ್ನು 19ನೇ ಪ್ರಶ್ನೆ, ಸಮೀಪ ದೃಷ್ಟಿ ದೋಷ ಎಂದರೇನು? ಹೌದಾ, ಕಾರಣ ಮತ್ತು ಪರಿಹಾರ ತಿಳಿಸಿ ಅಂತ ಕೇಳಿದಾನೆ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವ ದೋಷವನ್ನು ನಾವು ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಇನ್ನು ಕಾರಣಗಳೇನಪ್ಪ? ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಈ ಒಂದು ಸಮೀಪ ದೃಷ್ಟಿ ದೋಷಕ್ಕೆ ಕಾರಣವಾಗಿರ್ತದೆ. ಇನ್ನು ನೆಕ್ಸ್ಟ್ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸಿ ಈ ಒಂದು ದೋಷವನ್ನು ನಾವು ಸರಿಪಡಿಸಬಹುದು. ಇನ್ನು 20ನೇ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ತಿಳಿಸಿ ಅಂತ ಕೇಳಿದಾನೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗ್ತಕ್ಕಂಥ ಬೆಳಕಿನ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಹಾಗೆಯೇ ಬೆಳಕಿನ ವರ್ಣ ವಿಭಜನೆ ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪುತ್ತವೆ. ಹಾಗಾದರೆ ಇಲ್ಲಿ 3 ರೀತಿಯಂಥ ಬೆಳಕಿನ ವಿದ್ಯಮಾನಗಳು ಕಂಡುಬರ್ತವೆ. ಒಂದನೇದು ಬೆಳಕಿನ ವರ್ಣ ವಿಭಜನೆ, ಎರಡನೇದು ಬೆಳಕಿನ ಆಂತರಿಕ ಪ್ರತಿಫಲನ, ಸಂಪೂರ್ಣ ಆಂತರಿಕ ಪ್ರತಿಫಲನ ಮತ್ತು ಬೆಳಕಿನ ವಕ್ರೀಭವನ. ಈ 3 ವಿದ್ಯಮಾನಗಳು ನಡೆಯೋದ್ರಿಂದ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗ್ತದೆ. ಮುಂದಿನದಾಗಿ 21ನೇ ಪ್ರಶ್ನೆ, ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ಕೇಳ್ತಾನೆ. ಸೊ ಸಿನ್ನಬಾರ್ ಪಾದರಸದ ಒಂದು ಅದುರು. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ. 2HgS + 3O2 gives rise to 2HgO + 2SO2. ಇನ್ನು ಈ ಒಂದು 2HgO ಐತಲ್ಲ ಪಾದರಸದ ಆಕ್ಸೈಡ್, ಇದನ್ನು ಮತ್ತಷ್ಟು ನಾನು ಏನು ಮಾಡ್ತೇನೆ ಕಾಯಿಸ್ತೇನೆ. ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಸಿದಾಗ ಏನಾಗ್ತದಪ್ಪ ಅಂದರೆ ಅಪಕರ್ಷಿಸಲ್ಪಟ್ಟು ಪಾದರಸ ಆಗ್ತದೆ. 2HgO + gives rise to 2Hg + O2. ಇದು ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ತೆಗಿಲಿಕ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿರ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲದೆ ಅಲ್ಲಿ ಹೈಪ್ ಬಟನ್ ಅಂತ ಇದೆ. ಸೊ ಆ ಒಂದು ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.